ಹಾಯ್ ಸ್ನೇಹಿತರೆ, ತಮಗೆಲ್ಲರೂ ನಮಸ್ಕಾರಗಳು. ತಮಗೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ಆದ್ಮೇಲೆ ತಮಗೆಲ್ಲ ಗೊತ್ತಿರುವಾಗ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಖುಷಿ ವಿಚಾರ ಏನಪ್ಪಾ ಅಂದ್ರ, ಸೊ ಇವತ್ತು ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಪಟ್ಟಿರ್ತಕ್ಕಂಥ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ನಾವು ನೋಡ್ತಾ ಇದ್ದೇವೆ. ಸೊ ಯಾಕೆಲ್ಲ ಈ ರೀತಿ ಈಜಿ ಬಂತು, ಏನೆಲ್ಲ ಆಗ್ತಾ ಇದೆ, ಸೊ ಬದಲಾವಣೆಗಳು ಏನ್ ಆಗ್ತಾ ಇದಾವೆ, ಎಲ್ಲದ್ರ ಬಗ್ಗೆ ನಾವು ಏನ್ ಮಾಡೋಣಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೇಪರ್ 1 ಗೆ ಸಂಬಂಧಪಟ್ಟಿರ್ತಕ್ಕಂಥ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಕ್ಟ್ಲಿ ಕೀ ಆನ್ಸರ್ ಗಳನ್ನ ಚರ್ಚೆ ಮಾಡ್ತಾ ಇದ್ದಾವೆ. ವಿತ್ ಸೊಲ್ಯೂಷನ್ ಅನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ವಿತ್ ಸೊಲ್ಯೂಷನ್ ಸಹಿತ ನಾವೇನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಸೊ ಚರ್ಚೆ ಮಾಡ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ರೈಟ್? ಎಸ್, ಬನ್ನಿ ಹಾಗಾದ್ರೆ ಒಂದೇ ಕ್ವಶನ್ಸ್ ನೋಡೋಣ, ತಡ ಮಾಡೋದು ಬೇಡ. ಸೊ ಅತಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿಯಾಗಿದೆ ಪ್ರಶ್ನೆ. ಸೊ ಪ್ರಶ್ನೆಯನ್ನ ತಾವು ಗಮನಿಸ್ತಾ ಇದ್ದಾರಾ? ಸೊ ಪ್ರಶ್ನೆ ಏನಿದಪ್ಪ ಅಂದ್ರ, ಆಯತಗಣದಲ್ಲಿರ್ತಕ್ಕಂಥ ಆಯತಾಕಾರದ ಮುಖಗಳು ಎಷ್ಟಿದಾವೆ ಚಿತ್ರವನ್ನ ನಾವು ನೋಡ್ತಾ ಇದ್ದಾವೆ. ಸೊ ಒಟ್ಟು ಎಷ್ಟಪ್ಪ ಅಂದ್ರ 6 ಮುಖಗಳು ಇರ್ತಾ ಇದಾವೆ, ನೆನ್ಪಿಟ್ಕೋರಿ. ಹಾಗಾಗಿ ಸರಿಯಾದ ಉತ್ತರ ದಟ್ ಇಸ್ ಫಸ್ಟ್ ಒನ್ ರೈಟ್ ಆಗ್ತಾ ಇದೆ, ನೆನ್ಪಿಟ್ಕೋರಿ, ರೈಟ್? ಸೊ ಪ್ರಶ್ನೆ 92 ಏನಿದಪ್ಪ ಅಂತ ಕೇಳಿದ್ರ, ಸೊ 28x4 y ಇದೆ ಮತ್ತು 49x5r4 ಮಹತ್ತಮ ಸಾಮಾನ್ಯ ಅಪವರ್ತನ ಮೊಸ ಕೇಳಿದರೆ ಬೀಜಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನೆನ್ಪಿಟ್ಕೋರಿ, ಫಸ್ಟ್ ಅಂಕಿಗಳ ಮೊಸ ತಗೊಳ್ಳೇಬೇಕಾಗಿದೆ. 28 ಇದೆ, 49 ಇದೆ. ಸೊ ಎರಡು ಯಾವ ಮಗ್ಗೆಗೆ ಹೇಳ್ರಿ, 7 ಮಗ್ಗೆಗೆ ಇದಾವೆ. 7 ನಾಲ್ಕಲೆ 7 ಏಳೆ. ಸೊ ಮೊಸ ಏನ್ ಬತ್ ಹೇಳ್ರಿ, 7 ಬತ್ತು. ನೋಡಿ, ಸಿಂಪಲ್, ಡೈರೆಕ್ಟ್ ಆಗಿ ಬರೀಬಹುದು. ನೋಡ್ರಿ ಇಲ್ಲಿ, ಅಲ್ಲಿ x4 ಇದೆ, ಕಡಿಮೆ ಯಾವ್ದು 4 ಇದೆ, 1 ಇದೆ. ಸೊ ಇಲ್ಲಿ ನೋಡಿ 7 ಬಂದದ ಅಲ್ರಿ, ಸಿಂಪಲ್ ಡೈರೆಕ್ಟ್ ಟೈಮ್ ಅನ್ನ ವೇಸ್ಟ್ ಮಾಡುವಾಗಿಲ್ಲ ರೀ. ನೋಡಿ ಇಲ್ಲಿ ಯಾವ್ದು 7 ಇಲ್ಲ ಅಂದ್ಕೂಡ್ಲೆ ಡೈರೆಕ್ಟ್ ಸೆಕೆಂಡ್ ಆನ್ಸರ್ ರೈಟ್ ಆಗ್ತಾ ಇದೆ. ನೋಡಿ, ದಟ್ ಇಸ್ ದ ಟ್ರಿಕ್ಸ್ ಆಫ್ ದ ಎಕ್ಸಾಮ್. ಹೌದಲ್ರಿ? ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋದ್ರೆ, ದಟ್ ಇಸ್ 93 ಪ್ರಶ್ನೆ ಏನಿದಪ್ಪ ಅಂತ ಕೇಳಿದ್ರೆ, ಕೆಳಗಿನವುಗಳಲ್ಲಿ ಯಾವ್ದು ಸರಿಯಾದ ಹೇಳಿಕೆ ಕೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ಒಂದು ತ್ರಿಭುಜ 2 ಲಂಬ ಕೋನ ಒಟ್ಟ ಇರಂಗಿಲ್ಲ, ಯಾಕಂದ್ರೆ 180ಕ್ಕಿಂತ ಹೆಚ್ಚಿರಬಾರ್ದ್ರಿ. ಒಂದು ತ್ರಿಭುಜ 2 ಅಧಿಕ ಕೋನ ಅಂದ್ರೆ 190ಕ್ಕಿಂತ ಹೆಚ್ಚಿರ್ತದೆ, ಅದು ತಪ್ಪಾಗ್ತಾ ಇದೆ. ಒಂದು ತ್ರಿಭುಜದ ಒಂದು ತ್ರಿಭುಜ 2 ಲಘು ಕೋನಗಳು ಎಕ್ಸಾಕ್ಟ್ಲಿ ರೈಟ್ ರೀ. ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ, ಸೊ ದಟ್ ಇಸ್ 3 ಇಸ್ ರೈಟ್. ಯಾಕಂದ್ರೆ 2 ಲಘು ಕೋನಗಳು ಇರ್ಬೋದು, 3 ಲಘು ಕೋನಗಳು ಸಹಿತ ಇರಬಹುದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ? ಎಸ್. ಪ್ರಶ್ನೆ ಸಂಖ್ಯೆ 94 ಅನ್ನ ನಾವು ನೋಡ್ತಾ ಇದ್ದೇವೆ. ಸೊ ಪ್ರಶ್ನೆ ಸಂಖ್ಯೆ 94ದಾಗ, ಸೊ ಪ್ರಶ್ನೆ ಏನಿದಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಪ್ರಶ್ನೆ ಏನಿದಪ್ಪ ಅಂದ್ರ 1 3 / 10⁻³ ಕೊಟ್ಟಿದ್ದಾರೆ. ಸೊ ನೆನ್ಪಿಟ್ಕೋರಿ. ಓಕೆ, ಬನ್ನಿ ಹಾಗಾದ್ರೆ ಯಾವ ರೀತಿ ಬಿಡ್ಸೋಣ ನೋಡೋಣ. ಕ್ಲಿಯರ್? ಓಕೆ, ಸಾರಿ, ಸರಿಗ್ ಆಗ್ತಾ ಇತ್ತು. ನೋಡಿ, ಕ್ಲಿಯರ್ ಆಗಿ ಗಮನಿಸ್ಬೇಕು. 10 ಒಂದಲೇ 10, 10 ಮೂರ ಎಷ್ಟಾಗ್ತದೆ? 13 ಆಗ್ತಾ ಇದೆ. ಡಿವೈಡ್ ಬೈ 10 ಬ್ರಾಕೆಟ್ ರೆಸ್ಟ್ ಏನಾಗ್ತದೆ? 13 ಆಗ್ತಾ ಇದೆ. ಸೊ 13 ಇಂಟು 13 ಇಂಟು 13 ಡಿವೈಡ್ ಬೈ 10ನ 3 ಸಲ ಗುಣಾಕಾರ ಮಾಡ್ರೆ ಏನಾಗ್ತದೆ? ದಟ್ ಇಸ್ 1000 ಬರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೊ. ಎಷ್ಟು ಬರ್ತಾ ಇದೆ? 1000 ಬರ್ತಾ ಇದೆ. 13 ಎಷ್ಟು ಹೇಳ್ರಿ? 169 ಬರ್ತಾ ಇದೆ. ಮತ್ತೆ ಅಗೇನ್ 13 ಮಾಡ್ಬೇಕಾಗ್ತೈತಿ. ಡಿವೈಡ್ ಬೈ ಏನಿದೆ? 1000 ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆನ್ಸರ್ ನಮಗೆ ಇಷ್ಟು ಬರ್ಬೇಕು, ಅಥವಾ ಗುಣಾಕಾರ ಮಾಡ್ಬೇಕು. 19 13 9 117 ಬರ್ತಾ ಇದೆ, ಕೈಲ 11 ಆಗ್ತಾ ಇದೆ. 13 6 ಎಷ್ಟು ಬರ್ತದೆ ನೋಡ್ರಿ? 65 78 ಒಂದು 79 89 ಬರ್ತಾ ಇದೆ. ಸೊ ನೆಕ್ಸ್ಟ್ 13 ಒಂದ್ಲೆ 13 ಒಂದು 8, ದಟ್ ಈಸ್ 13 ಒಂದು 8, ದಟ್ ಇಸ್ 21 ಡಿವೈಡ್ ಬೈ ಬರ್ತದೆ 1000 ಬರ್ತಾ ಇದೆ. ಸೊ ಆನ್ಸರ್ಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ನೋಡಲಿ, 2000 ಅಂದ್ಕೊಳ್ಳಿ, 1000 ಎಷ್ಟಾಗ ಭಾಗವತವ್ರಿ 2 ಆಗ್ತಾ ಇದ್ದಾವೆ. ಸೊ 1000 ಆಮೇಲೆ 197. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ದಟ್ ಇಸ್ ಥರ್ಡ್ ಇಸ್ ರೈಟ್ ಆಗ್ತಾ ಇದೆ. ವಿತ್ ಎಕ್ಸ್ಪ್ಲನೇಷನ್ ಸಿಗ್ತಾ ಇದ್ದಾವೆ ಸ್ನೇಹಿತರೆ, ಗಮನಿಸಬೇಕಾಗ್ತದೆ, ರೈಟ್? ಪ್ರಶ್ನೆ ನಂಬರ್ 95 ಅನ್ನ ನೋಡೋದಾದ್ರೆ, ಸೊ ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಯಾವತ್ತು ax + b ರೂಪದಾಗ ಇರ್ಬೇಕಾಗ್ತೈತಿ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಏನು? ಒಂದೇ ಚರಾಕ್ಷರ ಇರಬೇಕು. ಆಲ್ರೆಡಿ ನಮ್ಮ ಕ್ಲಾಸ್ ನಲ್ಲಿ ಬಂದಿರತಕ್ಕಂಥ ಎಲ್ಲಾ ಕ್ವಶನ್ಸ್ ಗಳು ಕ್ಲಾಸ್ ನಲ್ಲಿ ಬಂದಿದ್ದಾವೆ. ದಟ್ ಇಸ್ ಗುಡ್ ಅಂತ ಹೇಳ್ಬೋದು. ಯಾರೆಲ್ಲ ಸೂಪರ್ ಟಿ ಬುಕ್ ತಗೊಂಡಿದ್ದಾರೆ, ಯಾರೆಲ್ಲ ಕ್ಲಾಸ್ ಜಾಯ್ನ್ ಆಗಿದ್ದಾರೆ, ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ಗಣಿತ ಮತ್ತು ವಿಜ್ಞಾನದಲ್ಲಿ ಜೈ ಹೋ ಆಗಿದೆ, ಹೌದಲ್ರಿ? ಎಸ್. ಬನ್ನಿ ಸ್ನೇಹಿತರೆ, ಈಗ ನಾವು ಗಮನಿಸ್ತಾ ಇದ್ದಾವೆ, ಇಲ್ಲಿ x² ಬರ್ತಾ ಇದೆ, ಇದು ಬರೋದಿಲ್ಲ ರೀ. ಇದು ಎಕ್ಸ್ ಡಿವೈಡ್ ಇರೋದ್ರಿಂದ ಇದಕ್ಕೆ ಇಂಟು ಆಗಿದೆ, ದಟ್ ಇಸ್ ಆಲ್ಸೋ ಬರೋದಿಲ್ಲ. ವಾಯ್ ನೋಡ್ರಿ, ಗಮನಿಸ್ಬೇಕು ತಾವಿಲ್ಲಿ. ಸೊ ಪ್ರಶ್ನೆ ಕೆಲವೊಮ್ಮೆ ಏನಾಗ್ತದೆ, ಟೈಪಿಂಗ್ ಮಿಸ್ಟೇಕ್ ಆಗಿರೋದು ದಯವಿಟ್ಟು ತಾವು ಗಮನಿಸಬೇಕು. ನಾನು ಇಲ್ಲಿ ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀನಿ, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದಲ್ರಿ, ನಿಮಗೂ ಆಗಿರ್ಬೋದು ನಮಗೂ ಆಗಿರ್ಬಾರ್ದ್ರಿ, ರೈಟ್? ಓಕೆ, ಎಸ್. ಪ್ರಶ್ನೆ ಏನಿದಪ್ಪ ಅಂತ ಕೇಳಿದ್ರೆ, ಸೊ ನೋಡ್ರಿ ಇಲ್ಲಿ 1/4x ಇದೆ ರೀ. ಇದೇನಿದೆ? 1/4x ಇದೆ ರೀ. ಸೊ 2 ಇಂಟು
ನೋಡಿ 2 × 2 ಆಗ್ತಾ ಇದೆ. ಸೊ 2 ಇದು 2 ಒಳಗೆ ಇಂಟು ಆದ್ರೆ ಏನಾಗ್ತೈತಿ ಗುಣಾಕಾರ ಆಗ್ತೈತಿ. ಸೊ 4 ಕ್ಯಾನ್ಸಲ್ ಆಗ್ತೈತಿ. ಹಾಗಾಗಿ ಸರಿಯಾದ ಉತ್ತರ ಯಾವ್ದು ಬರ್ತೈತಿ? ಸೊ ದಟ್ ಈಸ್ ದ ಸೆಕೆಂಡ್ ಒನ್ ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಯಾವ್ದು ಬರ್ತೈತಿ? ಸೆಕೆಂಡ್ ಒನ್ ನೆನ್ಪಿಟ್ಕೊಳ್ಳಿ. ನಾವು ಸಿಂಪಲ್ ಆಗಿ ಈ ರೂಪದಾಗ ಬರೀಬಹುದು. 2 ಆ ಕಡೆ ಹೋದ್ರೆ ಮೈನಸ್ ಆಗ್ತೈತಿ, 2 ಕಡೆ ಬಂದ್ರೆ ಮೈನಸ್ ರೀ. 5 2 ಕಳೆದ್ರೆ ಎಷ್ಟು ಬರ್ತೈತಿ? 3x ಬರ್ತಾ ಇದೆ. ಸೊ ನೆಕ್ಸ್ಟ್ -3 ಆ ಕಡೆ ಹೋದ್ರೆ ಏನಾಗ್ತದೆ? ಪ್ಲಸ್ ಆಗ್ತದೆ. ದಟ್ ಇಸ್ ಪ್ಲಸ್ 9 ನೋಡಿ, ax ಪ್ಲಸ್ b ರೂಪದಾಗ ಸಿಗ್ತದೆ ನಮ್ಗೆ, ರೈಟ್. ಸೊ ಹಾಗಾಗಿ ಸರಿಯಾದ ಉತ್ತರ ದಟ್ ಇಸ್ ಸೆಕೆಂಡ್ ಇಸ್ ರೈಟ್ ಆಗಿರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಟಿದ್ದೀವಿ. ಕ್ಲಿಯರ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೇವೆ. ಸೊ ಮುಂದಿನ ಪ್ರಶ್ನೆ 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಇದೆ. 150 ಮತ್ತು ಅದಕ್ಕೆ ಸಮೀಪ ಇರುವ ವರ್ಗ ನೋಡಿ, 150 ಅದಕ್ಕೆ ಸಮೀಪ ಇರುವ ಪೂರ್ಣ ವರ್ಗ ಯಾವ್ದಲ್ರಿ? 144. ಸಮೀಪ ಇರುವ ಪೂರ್ಣ ವರ್ಗ 144. ಅವುಗಳ ನಡುವಿನ ವ್ಯತ್ಯಾಸ ಸಿಂಪಲ್, ದಟ್ ಇಸ್ 6. ಸೊ ಸರಿಯಾದ ಉತ್ತರ ಯಾವ್ದು ಹೇಳ್ರಿ? 6 ಬರ್ತಾ ಇದೆ. ನೋ ಪ್ರಾಬ್ಲಮ್, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಒಂದು ಚೌಕಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಅಂತಂದರೆ, ಸೊ ಚೌಕ ಅಂದರೆ ಪ್ರಶ್ನೆ ಮತ್ತೆ ನಾನು ಚೆಕ್ ಸರ್. ಚೌಕ ಇಲ್ಲದೆ ಒಂದು ವೃತ್ತ ಇಲ್ಲರಿ. ಪ್ರಶ್ನೆ ಏನಾಗಿದರಿ ಹಿಂಗಾಗ್ತದೆ. ಅದಕ್ಕೆ ನಾನು ಇಲ್ಲಿ ಮೊಬೈಲ್ ಅನ್ನ ತೆಗೆದುಕೊಂಡಿದ್ದೀನಿ. ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ, ಸೊ ಈಗ ಉದಾಹರಣೆ ಒಂದು ವೃತ್ತ ಇದೆ ತಿಳ್ಕೊರಿ. ಸೊ ಇದೊಂದು ವೃತ್ತ. ಈ ವೃತ್ತದಲ್ಲಿ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದಂತ ಬಾಹ್ಯ ಬಿಂದು ಅಂದ್ರೆ ಇದು, ರೈಟ್. ಸೊ ಇದೊಂದು ಬಾಹ್ಯ ಬಿಂದು ಇದು ತಿಳ್ಕೊರಿ. ಈ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದಂತ ಸ್ಪರ್ಶಕಗಳು ಎಷ್ಟಂದ್ರೆ ಎಸ್. ಈ ರೀತಿ ಸ್ಪರ್ಶಕಗಳನ್ನ ನಾವೇನ್ ಮಾಡ್ಬೋದು? ಎಳಿಲಿಕ್ಕೆ ಸಾಧ್ಯ ಐತೆ ಅನ್ನೋದನ್ನ ನಾವು ನೋಡ್ತಾ ಇದ್ದ ಸ್ನೇಹಿತರೆ, ನೆನ್ಪಿಟ್ಟು ಎಷ್ಟು ಎಳಿಬಹುದು? 2 ಎಳಿಬಹುದು. ಸೊ ಸರಿಯಾದ ಉತ್ತರ ಎಷ್ಟು ಹೇಳ್ರಿ? ದಟ್ ಈಸ್ ಸೆಕೆಂಡ್. 2 ಸ್ಪರ್ಶಕಗಳನ್ನ ಎಳಿಬಹುದು. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 98. ಸೊ ಪ್ರಶ್ನೆ 4y² ಕರೆಕ್ಟ್ ಇದನ್ನು ಚೆಕ್ ಮಾಡ್ತಾ ಇದ್ದೇನೆ ನಾನು. ಸೊ ದಟ್ ಈಸ್ 98. 4y² - 3y³ + 9 ಬಹುಪದಕ್ಕೆ ಡಿಗ್ರಿ ಅಷ್ಟೇ. ಸೊ 7 ಯಾವ್ದು ಹಚ್ಚದ ಅದ ಈಜಿ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಫುಲ್ ಖುಷಿ ಇದೆ ತಾವು. ಸೊ ನೆಕ್ಸ್ಟ್ 7/19 ಸಮನಾದ ಭಾಗಲಬ್ಧ ಸಂಖ್ಯೆ. ಇದಕ್ಕೆ ಸಮನಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆ ಯಾವ್ದಂತ ಕೇಳಿದ್ದಾರೆ. ಸೊ 7 ಡಿವೈಡ್ ಬೈ ಎಷ್ಟಿದೆ? ಸೊ 19 ಇದೆ. ಇದಕ್ಕೆ ಸಮನಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆ ಯಾವುದು? ಸೊ ಕಡ್ತಾ ಹುಡ್ಕೋ ತಗೊಂಡ್ರೆ 17 ಅಂದ್ರೆ 17 ಮೆಗೆಗ ನೋಡಿ 7 7 ಬರ್ತದೆ. 1/7 ಬರ್ತಾ ಇದೆ, ರೈಟ್. ಸೊ ನೋಡ್ರಿ 2 14 ಇದೆ. ನೆಕ್ಸ್ಟ್ ಅನ್ನೊಂದು 57. ಇದು 2 ಮೆಗಾಗಿಲ್ಲ, 3 ಮೆಗಾಗಿಲ್ಲ, ಇದು ಬರಂಗಿಲ್ಲ ರೀ. ಕಟ್ತಾ ಬಿಡ್ರಿ. 3 7 3 1 3 9. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ದಟ್ ಇಸ್ 3. ಸೊ ಕ್ಯಾನ್ಸಲೇಷನ್ ಮಾಡ್ಬೋದು, ಕಟ್ತಾ ಹೊಡಿಯೋದ್ರ ಮೂಲಕ ಲೆಕ್ಕ ಬಿಡಿಸಬಹುದ್ರಿ, ನೆನಪಿರ್ಲಿ, ರೈಟ್. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಿದಪ್ಪ ಅದಕ್ಕೆ ಅಂದ್ರೆ -3 -6 -2 -1 ಬೆಲೆ ಎಷ್ಟು ಕೇಳಿದರೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಆನ್ಸರ್ ಏನಾಗ್ತದೆ ಹೇಳ್ರಿ? ಸೊ ನೆನ್ಪಿಟ್ಕೋರಿ, ಪ್ಲಸ್ ಆಗ್ತಾ ಇದೆ ನೋಡಿ. ಮೈನಸ್ ಇದೆ, -3 -6 -2 -1. ಸೊ ಆನ್ಸರ್ ಏನಾಗ್ತದೆ? ಪ್ಲಸ್ ಆಗ್ತಾ ಇದೆ. ನೆನ್ಪಿಟ್ಕೋರಿ, ರೈಟ್. ಓಕೆ. ಸೊ ಬೆಲೆ ಕೇಳಿದ್ರೆ 3 6 18 18 2 36. ಸೊ ಸರಿಯಾದ ಉತ್ತರ +36 ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಸರಿಯಾದ ಉತ್ತರ ಯಾವ್ದ್ರಿ? +36 ಪ್ರಶ್ನೆ, ನೆನ್ಪಿಟ್ಕೋರಿ. ಇನ್ನ -2 ಸಾರಿ 2 ಮತ್ತು -5 ಕಾರ್ಟೇಶಿಯನ್ ಸಮತಲದಲ್ಲಿ ಯಾವ ಚತುರ್ಥಾಂಕದಲ್ಲಿ ಬರ್ತಾ ಇದೆ? ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಚತುರ್ಥಾಂಕ, ರೈಟ್. ಸೊ ಈ ರೀತಿ ಚತುರ್ಥಾಂಕ ಇರ್ತಾ ಇದ್ದಾರೆ. ಸೊ ಇದು ಎಕ್ಸ್ ಅಕ್ಷ ಇರ್ತದೆ, ಎಕ್ಸ್ ಡ್ಯಾಶ್ ಇರ್ತದೆ. ಇದು y ಡ್ಯಾಶ್ 0. ಅವ್ರ ಏನ್ ಹೇಳಿದಾರೆ? 2,5. 2 ಅಂದ್ರೆ ಇಲ್ಲಿ ಬರ್ತೈತಿ, ಇಲ್ಲಿ ಬರ್ತದೆ. ಇದು 1 ತಗೋಣ, ಇದು 2 ತಗೋಣ. ಸೊ 5 ಅಂದ್ರೆ ಈ ಸೈಡ್ ಬರ್ತಾ ಇದೆ. ನಮ್ದು ಬಿಂದು ಏನಾಗ್ತದೆ? ಇದು 1ನೇ ಚತುರ್ಥಾಂಕ, 2ನೇ ಚತುರ್ಥಾಂಕ. ಸೊ ದಟ್ ಈಸ್ ಥರ್ಡ್. ಸೊ ದಟ್ ಈಸ್ ಫೋರ್ತ್. ಸೊ ಸರಿಯಾದ ಉತ್ತರ ಯಾವ್ದಂದ್ರೆ 4ನೇ ಚತುರ್ಥಾಂಕ ಬರ್ತಾ ಇದೆ. ಯಾವ ಚತುರ್ಥಾಂಕ? ಸೊ ಫೋರ್ತ್ ಚತುರ್ಥಾಂಕದಲ್ಲಿ ಇದು ಆನ್ಸರ್ ನಮಗೆ ಸಿಗ್ತಾ ಇದೆ, ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಸ್ಪೀಡ್ ಆಗಿ ಹೋಗೋಣ. ಸೊ ಚಿತ್ರದಲ್ಲಿ AGH ಕೊಟ್ಟಿದ್ದಾರೆ. AGH ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಎಷ್ಟಿದೆ? 50 ಕೊಟ್ಟಿದ್ದಾರೆ. AGH ಇದೆ 50. AB ಗೆ ಸಮಾಂತರ ಏನಾಗಿದೆ ಅಂದ್ರೆ CD ಇದೆ. ಸೊ ನಮಗೇನ್ ಕೇಳಿದ್ದಾರೆ? DHF ಈ ಬೆಲೆಯನ್ನ ಕೇಳಿದ್ದಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಈ ಬೆಲೆಯನ್ನ ಕೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೋದು? ಬರೀಬಹುದ್ರಿ. ನೋಡ್ರಿ, ಇದು 50 ಅಂದ್ರೆ ಇದು ಎಷ್ಟಿರ್ತದೆ ಹೇಳ್ರಿ? ಇದು 50 ಆದ್ರ ಸೊ ಇದು 50 ನೋಡಿ. ಇದು 50 ಅಂದ್ರೆ ಇದು 50 ಇರ್ತೈತಿ. ಬಿಕಾಸ್ ಆಫ್ ಪರ್ಯಾಯ ಕೋನಗಳ ಇದ್ದಾವ. ಪರ್ಯಾಯ ಕೋನಗಳು ಸಮನಾಗಿರ್ತಾ ಇದಾವೆ. ಆಲ್ರೆಡಿ ಹೇಳಿದ್ದು ನಾವು, ಹೌದಾ? ಸೊ ಪರ್ಯಾಯ ಕೋನಗಳು ಸಮ ಇದಾವ ಅನ್ಕೊಳ್ಳಿ. ಇದು 50 ಒಂದು ರೇಖೆ ಆಗ್ತಿದ್ರಿ. ನೋಡಿ ಇದೊಂದು ರೇಖೆ. ಈ ರೇಖೆಗೆ ಸೊ ಇದು ಕೊಟ್ರೆ ಎಷ್ಟಾಗಬೇಕು? 180 ಆಗಬೇಕು. ಇದು 50 ಇದು ಎಷ್ಟಾಗ್ತದೆ? 130. ಸೊ 2 ಕೊಟ್ರೆ ಏನಾಗ್ತದೆ? 180. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಂದ್ರೆ that is 130 is the right answer. No problem, right? Yes. Next ಚಿತ್ರದಲ್ಲಿ ABCD ಅನ್ನೋದೊಂದು ಏನಿದೆ ಅಂದ್ರೆ ಸಮಾಂತರ ಚತುರ್ಭುಜ.
ಎ ಬಿ 2x ಪ್ಲಸ್ 3 ಎ ಡಿ ಇಸ್ ಈಕ್ವಲ್ ಟು 3x ಮೈನಸ್ 2 ಆದಾಗ ಸೊ ಏನ್ ಕಂಡಿಡಿ ಅಂದರೆ ಹೇಳ್ರಿ, ಸೊ ನಮಗೆ x ನ ಬೆಲೆಯನ್ನ ಕಂಡಿಡಿ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಇಲ್ಲ ಸಿಂಪಲ್ ಆಗಿ ಹೇಳ್ಬೋದು ನಾವು. ಇದೇನಿಲ್ಲ ಸರಿ, ಅದು ಸಮಾಂತರ ಚತುರ್ಭುಜ ಅಲ್ಲ, ವಜ್ರಾಕೃತಿ ಕೊಟ್ಟಿದ್ದಾರೆ ಈ ಚತುರ್ಭುಜ ಹಿಂಗಾಗಿ ಎರಡೂ ಒಂದ್ರಿ. ಸಮಾಂತರ ಚತುರ್ಭುಜ ಅಂದ್ರೂ ಸಮಾಂತರ ಚತುರ್ಭುಜದ ಒಂದು ವಿಧಾನ ಯಾವ್ದಪ್ಪ ಅಂದ್ರೆ ವಜ್ರಾಕೃತಿ ಅಂತಾನೆ ಹೇಳ್ಬೋದು. ರೈಟ್, ವಜ್ರಾಕೃತಿ ಅಂತಾನೆ ಹೇಳ್ಬೋದು, ಏನ್ ಸಮಸ್ಯೆ ಇಲ್ಲ ರೀ. ಅಲ್ಲೇನ್ ಹೇಳಿದಾರೆ ಅಂದ್ರೆ ವಜ್ರಾಕೃತಿ ಎಕ್ಸ್ ನ ಬೆಲೆ, ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮ. ಆಲ್ರೆಡಿ ನಾವು ಹೇಳಿದೇವೆ ಎಲ್ಲಾ ಬಾಹುಗಳು ಸಮ ಅಂದ್ಕೂಡ್ಲೆ ಸೊ ಯು ಕ್ಯಾನ್ ಟೇಕ್ 3x ಮೈನಸ್ 2 ದಟ್ ಈಸ್ ಈಕ್ವಲ್ ಟು ಏನಂದ್ರೆ 2x ಪ್ಲಸ್ 3. ಎಕ್ಸ್ ಈ ಕಡೆ ತೊಗೊಂಬರ್ರಿ, ಮೈನಸ್ ಆಗ್ತಾ ಇದೆ. ಎರಡು ಆ ಕಡೆ ಜಿಗಿತಂದ್ರೆ ಪ್ಲಸ್ ಆಗ್ತಾ ಇದೆ. ಸೊ 3 2 ಕಳೆದ್ರೆ ಎಕ್ಸ್, 3 2 ಕುಸಿಲಿಟ್ಟು ಐತಿ ಹೇಳ್ರಿ. ಸೊ ದಟ್ ಈಸ್ 5 ಆನ್ಸರ್ ಬರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ಸರಿಯಾದ ಉತ್ತರ ಯಾವ್ದಾದ್ರೆ ಸೊ ದಟ್ ಈಸ್ 5 ಇಸ್ ರೈಟ್ ಆನ್ಸರ್. ರೈಟ್, ಒಂದು ಗಡಬೇಡ ಮಿಸ್ಟೇಕ್ ಆಗಿದಾವೆ ಟೈಪಿಂಗ್, ಸೊ ಅಡ್ಜಸ್ಟ್ ಮಾಡ್ಕೋರಿ ಅಂತ ಹೇಳಿ. ಸೊ ನೆಕ್ಸ್ಟ್ 104 ಪ್ರಶ್ನೆ. ತ್ರಿಜ್ಯ 28 ಸೆಂಟಿಮೀಟರ್ ಇರುವ ಒಂದು ವೃತ್ತದ ತ್ರಿಜ್ಯದ ಖಂಡದಲ್ಲಿನ ಕೇಂದ್ರದ ಕೋನವು ಎಷ್ಟು ಅಂದ್ರೆ 45 ಡಿಗ್ರಿ ಆದರೆ ಕಂಸದ ಉದ್ದ ಏನ್ ಮಾಡಂದ್ರಪ್ಪ ಅಂದ್ರ ಸೊ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಕಂಸದ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ಕೇಂದ್ರದಲ್ಲಿನ ಕೋನ ಎಷ್ಟು 45 ಡಿಗ್ರಿ ಕೊಟ್ಟಿದ್ದಾರೆ. ಎಷ್ಟು ನೋಡ್ರಿ, ಎಷ್ಟಿದ್ದಾರೆ 28 ಸೆಂಟಿಮೀಟರ್ ಆಗಿರೋ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೋನವು ಕೇಂದ್ರ ಕೋನ ಎಷ್ಟು ಕೊಟ್ಟಿದ್ದಾರೆ 45 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಆ ಉದ್ದವು 5 = 22/7 ಆದರೆ ಸಿಂಪಲ್ ಆಗಿದೆ ಸ್ನೇಹಿತರೆ. ಕಂಸದ ಉದ್ದವನ್ನ ಕಂಡುಹಿಡಿ ಅಂದರೆ ಏನ್ ಕಂಡುಹಿಡಿ ಅಂದರೆ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅದನ್ನ ಹೇಳಿದರೆ. ಒಂದು ವೃತ್ತ ಇದೆ, ಇದೊಂದು ವೃತ್ತ ಅಂತ ತಿಳ್ಕೊರಿ. ರೈಟ್, ವೃತ್ತದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ನೋಡಿ ಆಲ್ರೆಡಿ ಅವ್ರು ಕೊಟ್ಟು ಬಿಟ್ಟಾರೆ ವೃತ್ತದ ತ್ರಿಜ್ಯಾಂತರ ಖಂಡ, ತ್ರಿಜ್ಯಾಂತರ ಖಂಡ. ರೈಟ್, ಸೊ ಇಲ್ಲಿ 45 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಇಲ್ಲೇನ್ ಮಾಡಂದ್ರಪ್ಪ ಅಂದ್ರೆ ಇದ್ರ ಉದ್ದವನ್ನ ಕಂಡುಹಿಡಿ ಅಂದ್ರೆ ಕಂಸದ ಉದ್ದವನ್ನ ಏನ್ ಮಾಡಂದ್ರು ಕಂಡುಹಿಡಿ ಅಂದ್ರೆ ಸೊ ಥೀಟಾ ಡಿವೈಡ್ ಬೈ 360 ಪೈ ಆರ್ ಸ್ಕ್ವೇರ್ ಸೂತ್ರ ಹಾಕಿದ್ರೆ ಸೊ ನಿಮಗೆ ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಡೈರೆಕ್ಟ್ ಆಗಿ ಸಿಗ್ತಾ ಇದೆ. ಸೊ ದಟ್ ಈಸ್ ಯಾವ್ದು ಹೇಳ್ರಿ 22 ಸೆಂಟಿಮೀಟರ್. ಥೀಟಾ ಡಿವೈಡ್ ಬೈ 360 ಪೈ 2 ಪೈ ಆರ್ ಸ್ಕ್ವೇರ್, ಸಾರಿ ಪೈ ಆರ್ ಸ್ಕ್ವೇರ್ ಅಲ್ಲ 2 ಪೈ ಆರ್ ಅಷ್ಟೇ, ಯಾಕೆ ಉದ್ದ ಅಂದ್ಕೊಳ್ಳಿ 2 ಪೈ ಆರ್ ಬರ್ತಾ ಇದೆ ನೆನ್ಪಿರ್ಲಿ. ರೈಟ್, ಓಕೆ ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರ 135 ಅಳತೆ ಕೋನವೊಂದರ ನೋಡಿ ಕೋನವೊಂದರ ಸರಳ ಪೂರಕ ಕೋನ ಅಥವಾ ಪರಿಪೂರಕ ಕೋನ ಹಾಗೂ 45 ಡಿಗ್ರಿ ಅಳತೆ ಕೋನದ ಲಂಬ ಕೋನ. ಎಸ್, ಕೋನದ ಲಂಬ ಕೋನ ಪರಿಪೂರಕ ಕೋನವು ಸಾಧಾರಣವಾಗಿ ಈ ರೀತಿ ಕೋನ ಮತ್ತು ಸಾಂಖ್ಯಿಕವಾಗಿ ಈ ರೀತಿ ಕೋನದ ಅಳತೆಯಾಗಿದೆ. ನೋಡ್ರಿ 135 ಅಳತೆ ಕೋನ ಅಂದ್ರೆ ಪರಿಪೂರಕ ಕೋನ. 135 ಯಾವ್ದು ಬರ್ತದ್ರಿ 135 ಯಾವ್ದು ಬರ್ತದೆ ಸೊ ದಟ್ ಇಸ್ ಕೂಡ್ಸಿರ 180 ಆಗ್ಬೇಕ್ರಿ, ಹೌದಾ. ಸೊ 45 ಬರ್ತದ್ರಿ. ರೈಟ್, ಇನ್ ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ 45 ದ ಪೂರಕ ಕೋನ ದಟ್ ಈಸ್ ಆಲ್ಸೋ 45 ಬರ್ತೈತಿ. ಎರಡು ಅದ್ರದ್ದು ಕೂಡ್ಸಿರ ಉತ್ತರ ಏನ್ ಬರ್ತದೆ ಸೊ ದಟ್ ಈಸ್ 90 ಇಟ್ ಮೀನ್ಸ್ ಒಂದು ಲಂಬ ಕೋನ ಬರ್ತಾ ಇದೆ. ಸರಿಯಾದ ಉತ್ತರ ಯಾವ್ದಂದ್ರೆ ಲಂಬ ಕೋನ ಬರ್ತಾ ಇದೆ. ಯಾಕಂದ್ರೆ 135ರ ಪರಿಪೂರಕ ಕೋನ 45ರ ಪೂರಕ ಕೋನ ದಟ್ ಈಸ್ ಆಲ್ಸೋ 45 ಬರ್ತಾ ಇದೆ. ಯಾಕೆ ಕೂಡ್ಸಿರ 90 ಆಗ್ಬೇಕು. ಸೊ ಅವು ಎರಡು ಅಂಶಗಳನ್ನು ಕೂಡ್ಸಿದ್ರೆ ಒಂದು ಲಂಬ ಕೋನ ಸಿಗ್ತಾ ಇದೆ ನಮಗೆ. ಬನ್ನಿ ನೆಕ್ಸ್ಟ್ ಚಿತ್ರದಲ್ಲಿ ಎ ಸಿ ಇಸ್ ಈಕ್ವಲ್ ಟು ಏನದಪ್ಪ ಅಂದ್ರ ನೋಡಿ ಎ ಸಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ಹೇಳ್ರಿ ಬಿ ಡಿ ಕೊಟ್ಟಿದ್ದಾರೆ. ರೈಟ್, ಮತ್ತು ಎ ಬಿ ಮತ್ತು ಸಿ ಡಿ ಗಳ ಸಂಬಂಧ ಕೇಳಿದರೆ ಎ ಬಿ ಮತ್ತು ಸಿ ಡಿ ಗಳ ನೋಡಿ ಎ ಸಿ ದಿಂದ ಏನಾಗಿದೆ ಹೇಳ್ರಿ ಬಿ ಡಿ ಇದೆ. ಸೊ ಹಾಗಾದ್ರೆ ಅವ್ರೇನ್ ಕೇಳಿದರು ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಎ ಬಿ ಮತ್ತು ಸಿ ಡಿ ಗಳ ನಡುವಿನ ಸಂಬಂಧ. ಎ ಬಿ ಮತ್ತು ಸಿ ಡಿ ಗಳು ನೋಡ್ರಿ ಎ ಸಿ ಅಂದ್ರೆ ಏನ್ ಹೇಳ್ರಿ ಸಿಂಪಲ್. ಎ ಸಿ ಅಂದ್ರೆ ಏನ್ ಬರಿಬಹುದು ಎ ಬಿ ಪ್ಲಸ್ ಬಿ ಸಿ. ನೋಡಿ ಎ ಸಿ ಅಂದ್ರೆ ಇದನ್ನ ಬರಿಬಹುದು, ಬಿ ಡಿ ಅಂದ್ರೆ ಇದನ್ನ ಬರಿಬಹುದು. ಏನ್ ಬರಿಬಹುದು ದಟ್ ಈಸ್ ಬಿ ಸಿ ಪ್ಲಸ್ ಏನ್ ಬರಿಬಹುದು ಬಿ ಸಿ ಪ್ಲಸ್ ಏನ್ ಬರಿಬಹುದು ಸಿ ಡಿ ಬರಿಬಹುದು. ಬಿ ಸಿ ಸಿ ಡಿ ಕೊಟ್ರೆ ಬಿ ಡಿ ನೋಡ್ಲ ಬಿ ಸಿ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಏನಂತ ಬರಿಬಹುದು ಸಿ ಡಿ ಬರೀಬಹುದು. ಸೊ ಸರಿಯಾದ ಉತ್ತರ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ದಟ್ ಇಸ್ ಈಜಿ. ಸಮ ಅಂಶಗಳನ್ನ ಕಳೆದಾಗ ನಮ್ಗೆ ಸಮನಾದ ಅಂಶಗಳು ಸಿಗ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ. ಓಕೆ, ಸೊ 54ರ ಪಿ ಬೈ ಕ್ಯೂ ರೂಪ ಸಿಂಪಲ್ ಅದ ರೀ. 54 ಬಾರ್ ಅದ ಇಲ್ಲಿ, ಹೌದಾ. 54 ಬಾರ್ ಅದ 0. ಆರ್ ಇಸ್ ಈಕ್ವಲ್ ಟು ಏನಿದೆ 0.54 ಡಬಲ್ ಅಂಕಿ ಇರೋದ್ರಿಂದ 100 ಆಡ್ ಮಾಡ್ತಾ ಇದ್ದೇವೆ. ನಿಮ್ಗೆಲ್ಲ ಗೊತ್ತಾ ಇದೆ 100 ಆಡ್ ಮಾಡಿದ್ರೆ 54.54. ಸೊ ಕಳೆದು ಅಂದ್ರೆ ದಟ್ ಈಸ್ 99 ಆರ್ ಆಗ್ತಾ ಇದೆ. ಸೊ ಇದ್ರಾಗ ಇದನ್ನ ಕಳೆದು ಅಂದ್ರೆ ಏನಾಗ್ತದೆ 54. ಸೊ ಆರ್ ಇಸ್ ಈಕ್ವಲ್ ಟು ಏನಾಗ್ತದೆ 54 ಡಿವೈಡ್ ಬೈ 9 ಆಗ್ತಾ ಇದೆ. 9 ಆರ್ಲೆ 9 ಒಂದೇ
6/11 ದಟ್ ಈಸ್ ಆನ್ಸರ್. ಆಲ್ರೆಡಿ ನಾವು ಹೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳು ಪಟಾಪಟ್ ಬಂದಿರೋದು, ಖುಷಿ ಆಗ್ತಾ ಇದೆ. ಒಂದು ಸಂಖ್ಯೆಯ ವೆರಿ ಇಂಟ್ರೆಸ್ಟಿಂಗ್, ಒಂದು ಸಂಖ್ಯೆ ಅಂದ ನೋಡ್ರಿ, ಬಹಳ ಜನ ಬಿಡ್ಸಂಗಿಲ್ಲ ಆನ್ಸರ್ ಆಗಿಬಿಟ್ಟಿರ್ತಾರೆ. ನೋ ಪ್ರಾಬ್ಲಮ್. ಒಂದು ಸಂಖ್ಯೆ, ಒಂದು ಮೂರರ ಒಂದ ಅಥವಾ ಒಂದು ಬದಲೇ ಮೂರರ ನಾಲ್ಕನೇ ಒಂದನ್ನು ಕೂಡಿದರೆ ಅದು ಪ್ರಶ್ನೆ ಹೀಗಿದೆ ನೋಡ್ರಿ. ನಾನು ಕ್ಲಿಯರ್ ಆಗಿ ಒಂದು ಸಂಖ್ಯೆಯ ಮೂರನೆಯ ಒಂದಕ್ಕೆ, ಮೂರನೆಯ ಒಂದಕ್ಕೆ ನೋಡಿ 108ನೇ ಪ್ರಶ್ನೆ, ಮೂರನೇ ಒಂದಕ್ಕೆ ನೋಡಿ ಪ್ರಶ್ನೆ ತಪ್ಪಿದೆ, ದಯವಿಟ್ಟು ತಾವು ಗಮನಿಸ್ಬೇಕು ಇದನ್ನ. ಪ್ರಶ್ನೆ ಏನಾಗಿದೆ ಅಂದ್ರೆ ರಾಂಗ್ ಆಗಿದೆ. ಪ್ರಶ್ನೆ ಏನಾಗಿದೆ ರಾಂಗ್ ಆಗಿದೆ. ಸೊ ಪ್ರಶ್ನೆ ಏನ್ ಬರ್ಕೋಬೇಕು ಅಂದ್ರೆ, ಒಂದು ಸಂಖ್ಯೆಯ ಮೂರನೆಯ ಒಂದಕ್ಕೆ, ಮೂರನೆಯ ಒಂದಕ್ಕೆ ಅದರ ಐದನೆಯ ಒಂದನ್ನು ಕೂಡಿದರೆ 32 ಬರ್ತೈತಿ. ಒಂದ್ ಸಂಖ್ಯೆಗೆ ಯಾಕೆ ತಿಳ್ಕೊಳ್ಳಿ. ಅದರ ಒಂದು ಸಂಖ್ಯೆಯ ಮೂರನೇ ಒಂದಕ್ಕೆ, ಹಾ ಮೂರನೇ ಒಂದಕ್ಕೆ ಮತ್ ಅದರ ಐದನೇ ಒಂದನ್ನು ಕೂಡಿದರೆ ನೋಡ್ರಿ, ನೋಡ್ರಿ ಒಂದು ಸಂಖ್ಯೆಯ ಮೂರನೆಯ ಒಂದಕ್ಕೆ, ಮೂರನೆಯ ಒಂದಕ್ಕೆ ಏನ್ ಮಾಡಿದಾಗ ಐದನೆಯ ಒಂದನ್ನು ಕೂಡಿದರೆ, ಐದನೆಯ ಒಂದನ್ನು ಕೂಡಿದರೆ ಆಗ, ಆಗ ಒಂದು ಸಂಖ್ಯೆ ಮೂರನೇ ಒಂದಕ್ಕೆ ಐದನೇ ಒಂದನ್ನು ಕೂಡಿದರೆ ಉತ್ತರ ಏನ್ ಬರ್ತದೆ? ದಟ್ ಇಸ್ 32 ಬರ್ತದ. ಎಲ್ಸಿಎಂ ತೆಗೆದ್ರೆ 15 ಬರ್ತಿದ್ರಿ, 5 ಅಷ್ಟೇ ಇಡ್ರಿ. ಸೊ ಇಲ್ಲಿ ಎಕ್ಸ್ ತಗೋಣ, ಎಕ್ಸ್ ಐದನೇ ಒಂದು ಅಂದ್ರೆ ಎಕ್ಸ್ ಬರ್ತದ, ರೈಟ್. ಸೊ 5 ಮೂರನೇ, ಸೊ 5 ಇಂಟು ಎಕ್ಸ್ ಅಂದ್ರೆ 5x, 3 ಇಂಟು ಎಕ್ಸ್ ಅಂದ್ರೆ 3x, 5 3 8 ಐತ್ರಿ 8x, ದಟ್ ಈಸ್ ಏನ್ ಹೇಳ್ರಿ 32. 15 ಆ ಕಡೆ ಹೋದ್ರೆ ಏನಾಗ್ತದೆ? ಸೊ 32 ಇಂಟು ಏನ್ ಹೇಳ್ರಿ 15 ಡಿವೈಡ್ ಬೈ 8. ಸೊ 8 ಏನಾಗ್ತದೆ ಈ ಕಡೆ ಕೆಳಗೆ ಬರ್ತದೆ, ರೈಟ್. ಸೊ ಈ ಕಡೆ ಹೋದ್ರೆ ಡಿವೈಡ್, 8 ಒಂದೇ 8 ನಾಲ್ಕಲೆ 15 ನಾಲ್ಕಲೆ ಎಷ್ಟು ಹೇಳ್ರಿ 60. ಸೊ ಹಾಗಾಗಿ ಸರಿಯಾದ ಉತ್ತರ ಏನ್ ಹೇಳ್ರಿ 60. ಅದ್ರ ಬದ್ಲಿ ಡೈರೆಕ್ಟ್ ಆಗಿ ನಿಮಗೆ ಇವ್ ನಿಮ್ಗೆ ಗೊತ್ತಾಗ್ಲಿಲ್ಲ ಸಿಂಪಲ್, ಮೂರನೇ ಒಂದ್ ಅಂದ್ರೆ 60ರ 3 ಭಾಗ ಮಾಡಿದ್ರೆ ಅಂದ್ರೆ ಎಷ್ಟು ಬರ್ತ್ರಿ? 20 ಬರ್ತಿ. ಇನ್ನು ಅದ್ರಾಗ ಮತ್ತ ಐದನೇ ಒಂದು ಭಾಗ ಮಾಡ್ರಿ, 60ರ 5 12, 5 60 ಅಂದ್ರೆ 12. ಸೊ ಎರಡು ಕೂಡಿಸಿ ಎಷ್ಟು ಬರ್ತದೆ? 32. ಸೊ ರೈಟ್, ಹಾಗಾಗಿ 60 ಇಸ್ ರೈಟ್. ಆ ರೀತಿನೂ ಮಾಡಬಹುದು, ಹೌದಾ. ನೆಕ್ಸ್ಟ್ 21 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ನಿಮ್ಗೆ ಬರ್ತದೆ ಏರಿಯಾ ಇಸ್ ಈಕ್ವಲ್ ಟು 2πr ಸ್ಕ್ವೇರ್ ಆಗಿರ್ತಾ ಇದೆ, ರೈಟ್. 2 ಇದೆ 2 ರೀ, ದೆನ್ ಅಗೇನ್ 22 ಡಿವೈಡ್ ಬೈ 7. ಆರ್ ಅಂದ್ರೆ ಎಷ್ಟು ಬಿಟ್ಟಿದ್ರಿ? 21 ಇಂಟು 21. 7 ಒಂದೇ 7 ಮೂರೇ 22 ಎರಡ್ಲಿ 44, 3 ಒಂದೇ 3, 3 ಎರಡ್ಲಿ 6. ಸೊ ಎರಡು ಗುಣಾಕಾರ ಮಾಡ್ರಿ, 4 ಮೂರ್ಲೆ 12 ಬರ್ತಾ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಾಗ್ತದೆ ಅಂದ್ರೆ ದಟ್ ಇಸ್ ಫಸ್ಟ್ ಒನ್ ಇಸ್ ರೈಟ್ ಆಗಿರ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಎರಡು ಗುಣಾಕಾರ ಮಾಡಿದ್ರೆ ಉತ್ತರ ಏನಾಗಿರ್ತದೆ? ದಟ್ ಇಸ್ ಫಸ್ಟ್ ಒನ್ ಬರ್ತಾ ಇದೆ, ರೈಟ್. ಸೊ ಗುಣಾಕಾರ ಮಾಡುವುದ್ರ ಮೂಲಕ 2772 ಸೆಂಟಿಮೀಟರ್ ಸ್ಕ್ವೇರ್ ನ ಹೇಳ್ಬೋದು, ರೈಟ್. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಚಿತ್ರ ಇದೆ ಸ್ನೇಹಿತರೆ. ಕೊಟ್ಟಿದ್ದಾರೆ ABD ಕೊಟ್ಟಿದ್ದಾರೆ. ABD ಇಸ್ ಈಕ್ವಲ್ ಟು 125 ಕೊಟ್ಟಿದ್ದಾರೆ. ACE ಇಸ್ ಈಕ್ವಲ್ ಟು 135 ಕೊಟ್ಟಿದ್ದಾರೆ. ಇನ್ನು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯಾವ್ದು ಕೇಳಿದಾರೆ ಅಂದ್ರೆ ಎಸ್ ನ ಅಳತೆ ಕೇಳಿದಾರೆ. ನೋಡಿ ಇಲ್ಲಿ ಏನಾಗ್ತಾ ಇದೆ, ಸರಳ ಯುಗ್ಮಗಳು ಆಗ್ತಾ ಇದಾವೆ. ಸೊ 55 ಆಗ್ತಾ ಇದೆ, ಯಾಕೆ ಎರಡು ಕೂಡಿಸಿದ್ರೆ 180 ಆಗ್ಬೇಕು. ಇದು ಕೂಡಿಸಿದ್ರೆ ಏನಾಗಬೇಕು? 180. 50 55 105 ಅಂದ್ರೆ ಇದೆಷ್ಟಾಯ್ತು? ಸೊ ದಟ್ ಈಸ್ 75, ರೈಟ್. 75 ಕ್ಲಿಯರ್. ಯಾಕಂದ್ರೆ ಮೂರು ಕೂಡಿಸಿದ್ರೆ ಏಟಾಗಬೇಕು? 180 ಆಗಬೇಕು. ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್, ರೈಟ್. ಓಕೆ, ನೋಡಿ 4 ಕೆಂಪು ಚೆಂಡುಗಳು ಕೊಟ್ಟಿದ್ದಾರೆ. ಪೆನ್ನುಗಳಾಗಬೇಕು 4 ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು, ಚೆಂಡಾಗಿದ್ದ ಒಂದು ಪೆನ್ನನ್ನು ಸೊ ತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗಿರುವ ಸಂಭವನೀಯತೆ ಎಷ್ಟು? ಸಿಂಪಲ್ ಆದರೆ ಟೋಟಲ್ ಎಷ್ಟು ಅದಾವೆ ಪೆನ್ನ? ಒಂದು 4 ಇದಾವೆ, ಒಂದು 5 ಇದಾವೆ. ಟೋಟಲ್ ಎಷ್ಟು ಬರೀಬೇಕು? ಕೆಳಗೆ ಬರೀಬೇಕು. ಕೆಳಗೆ ಬರೆದ್ರೆ ಸೊ 4 ಕೆಂಪು ಇದಾವೆ ಮತ್ತು 5 ಏನಾಗಿದಾವೆ? ಕಪ್ಪು ಇದಾವೆ. 5 ಕಪ್ಪುಗಳಿರುವ ಒಂದು ಚೀಲ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರ ತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ, ಕೆಂಪಿರಬಾರ್ದು ಅಂದ್ರೆ ಕಪ್ಪಿರ್ಬೇಕು. ಟೋಟಲ್ ಕಪ್ ಎಷ್ಟು ಅದಾವ್ರಿ? 5 ಇದಾವೆ. ಸೊ ಹಾಗಾಗಿ 5/9 ಆಗದಿರುವ ಅಂದ್ರೆ ಬಿಟ್ಟು ಹೇಳ್ಬೇಕು. ಸೊ 5/9 ಇಸ್ ರೈಟ್ ಆಗಿರ್ತಾ ಇದೆ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಖುಷಿ ಆಗ್ತಾ ಇದೆ ಸ್ನೇಹಿತರೆ, ಯಾಕಂದ್ರೆ ಎಲ್ಲಾ ಕ್ವಶನ್ಸ್ ಗಳು ನಮ್ಮಲ್ಲಿ ಬಿದ್ದಿರ್ತಾ ಇದಾವೆ. ಅದರಲ್ಲಿ ನಮ್ಮ ಸೂಪರ್ ಟಿಟಿ ಬುಕ್ ಅಂತೂ ಫುಲ್ ಹೈಲೈಟ್ ಆಗಿಬಿಟ್ಟಿದೆ, ನೆನ್ಪಿಟ್ಕೋರಿ, ರೈಟ್. ಯಾಕಂದ್ರೆ ಎಲ್ಲಾ ಕ್ವಶನ್ಸ್ ಗಳು ಏನಿದೆ ಅದರನ್ನು ಬಂದ್ಬಿಟ್ಟಿದ್ದಾರೆ, ರೈಟ್. ಸೊ ಹಾಗಾಗಿ ನಿಮಗೆ ಏನಾಗ್ತದೆ ಅಂದ್ರೆ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಬುಕ್ಸ್ ಇನ್ನೂ ಅವೈಲೇಬಲ್ ಇದಾವೆ. ಬರ್ತಕ್ಕಂಥ PSR ಎಕ್ಸಾಮ್ ಪಕ್ಕ ಹೇಳ್ತಾ ಇದ್ದೇನೆ, ಗಣಿತಕ ವಿಜ್ಞಾನಕ ಔಟ್ ಆಫ್ ಕ್ವಶನ್ಸ್ ಗಳನ್ನ ಕೊಡ್ತಕ್ಕಂಥ ಏಕೈಕ ಬುಕ್ ದಟ್ ಇಸ್ ಸೂಪರ್ ಟಿಟಿ ಬುಕ್ ಇದೆ. ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬೇಕಾದವರು 7619206247 ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ
ಮೂಲಕ ಬುಕ್ ಅನ್ನ ಬೇಗನೆ ತಗೋರಿ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಗ್ಯಾರಂಟಿ ಈ ಬಾರಿ ನಿಮ್ದು ಎಕ್ಸಾಮ್ ದಲ್ಲಿ ಖುಷಿ ವಿಚಾರ ಆಗಿದೆ. ಇನ್ನು ಮುಂದಿನ ಬರ್ತಕ್ಕಂಥ ಎಕ್ಸಾಮ್ ಸಹಿತ ಸಾಕಷ್ಟು ಅದು ನಾಲೆಜ್ ಅನ್ನ ಕೊಡುವಂತ ಪುಸ್ತಕ ಇದೆ, ನೆನ್ಪಿಟ್ಕೋರಿ, ಮಿಸ್ ಮಾಡ್ಕೋಕ್ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ. ಮುಖಗಳ ಸಂಖ್ಯೆ ಮತ್ತು ಅಂಚುಗಳು. ಮುಖಗಳು 6 ಅದಾವ್ರಿ, ಅಂಚುಗಳು 12 ಅದಾವೆ. 6 ನೋಡಿ. ಹಾಗಾದ್ರೆ ಆ ಘನಾಕೃತಿಯಲ್ಲಿ ಶೃಂಗಗಳು 8 ಇರ್ತಾವ್ರಿ. ಎಸ್, 8 ಇರ್ತಾ ಇದಾವೆ. ಸೊ ದಟ್ ಇಸ್ ಒಂದು ಆಯತ ಘನ ಆಗಿರ್ಬೋದು, ಇಲ್ಲಂದ್ರೆ ಚೌಕ ಘನ ಆಗಿರ್ಬೋದು. ಆಯತ ಆಗಿರ್ಬೋದು, ಚೌಕ ಘನ. ಇಷ್ಟು ಈಜಿ ಕ್ವಶನ್ ಪೇಪರ್ ಯಾವಾಗೂ ಬಂದಿಲ್ಲ ರೀ. ಯಾಕೆ ಬಂದಿದ್ರು ಅಂತ ನಂತರ ಹೇಳ್ತೇನೆ ನಾನು ನಿಮ್ಗೆ. 4 ಸೆಂಟಿಮೀಟರ್ ಉದ್ದದ ಬಾಹುವಿನ, ವೆರಿ ಇಂಟ್ರೆಸ್ಟಿಂಗ್, 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ತ್ರಿಭುಜ ಇದೆ. ಆ ತ್ರಿಭುಜವನ್ನ, ಸಮಬಾಹು ತ್ರಿಭುಜವನ್ನ ಏನ್ ಮಾಡಿದಾರೆ, ಒಂದು ಚೌಕವನ್ನಾಗಿ ಮಾಡಿದ್ದಾರೆ. ನೋಡ್ರಿ, 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಇದೆ. 4 4 4 ಅಂದ್ರೆ ಎಷ್ಟಾಯ್ತು? ದಟ್ ಈಸ್ 12 ಆಯ್ತು. ಏನ್ 12 ಆಯ್ತು? ಸುತ್ತಳತೆ ಅಥವಾ 12 ಆಯ್ತು. ರೈಟ್. ಸಮಬಾಹು ತ್ರಿಭುಜದ ಸುತ್ತಳತೆ ಏನಾಗಿದೆ ಅಂದ್ರೆ 12. ಅದನ್ನ ಏನ್ ಮಾಡಿದಾರೆ ಹೇಳ್ರಿ, ತ್ರಿಭುಜನ ತಂತಿಯ ತುಂಡನ್ನು ಬಳಸಿ ಏನ್ ಮಾಡಿದಾರು, ಒಂದು ಚೌಕಾಕಾರ ಮಾಡಿದಾರೆ. ಅದನ್ನ ಚೌಕಾಕಾರ ಮಾಡಿದಾರೆ. ಹಾಗಾದ್ರೆ ಇದ್ರದ್ದು ಏನಾಗಿರ್ತದೆ? 12. ಸೊ ದಟ್ ಇಸ್ 4a ಇರ್ತದೆ. 4a ಇಸ್ ಈಕ್ವಲ್ ಟು 12. a ಇಸ್ ಈಕ್ವಲ್ ಟು ಏನಾಗಿರ್ತದೆ? 12. ಹಾಗಾದ್ರೆ a ಇಸ್ ಈಕ್ವಲ್ ಟು ಎಷ್ಟು? ಪ್ರತಿ ಬಾಹುವಿನ ಅಳತೆ ಏನಾಗಿರುತ್ತೆ? 3 ಸೆಂಟಿಮೀಟರ್ ಆಗಿರ್ತಾ ಇದೆ. 3 ಅಂದ್ರೆ 12 ಅಂತ. ಯಾಕಂದ್ರೆ ಸುತ್ತಳತೆಗಳು ಯಾವತ್ತು ಸಹಿತ ಸೇಮ್ ಇರ್ತಾ ಇದೆ ಸ್ನೇಹಿತರೆ, ನೆನಪಿರ್ಲಿ ನಿಮ್ಗೆ. ರೈಟ್. ಎಸ್, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ABCD ಸಿ ಕೋನ ಏನೈತಿ? ಕೋನ ಲಂಬ ಕೋನವಾಗಿದೆ. ಎಂತ ಕೋನ? ಸೊ ದಾಟ್ ಈಸ್ ಲಂಬ ಕೋನವಾಗಿದೆ. ನೋಡಿ, ಸಿ ಏನಾಗಿದೆ? ಸೊ ಸಿ ಲಂಬ ಕೋನವಾಗಿದೆ ಅಂತ ಬರೀನ. AC ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಎ ದಿಂದ ಸಿ 5 ಸೆಂಟಿಮೀಟರ್ ಬರೀನ. ಬಿ ದಿಂದ ಸಿ ಏನಾಗಿದೆ? 12. ಹಂಗಾರ ಇದ್ರ ಸುತ್ತಳತೆ ಎಷ್ಟು ಅಂತ ಕೇಳಿದರೆ ಪೈಥಾಗೋರಸ್ನ ಪ್ರಮೇಯನ ಯೂಸ್ ಮಾಡ್ಕೋರಿ. ಸಿಂಪಲ್ ಆಗಿ ಬರೀರಿ ಸ್ನೇಹಿತರೆ. AC² ಇಸ್ ಈಕ್ವಲ್ ಟು AC² ಪ್ಲಸ್ ಏನಾಗಿರ್ತದೆ ಅಂದ್ರೆ, ಸಾರಿ, AB² ಇಸ್ ಈಕ್ವಲ್ ಟು ಏನಾಗಿರ್ತದೆ ಅಂದ್ರೆ AC² ಪ್ಲಸ್ BC². AC ಅಂದ್ರೆ ಎಷ್ಟು ಬರೀ? 5². BC ಅಂದ್ರೆ 12². 5² ಅಂದ್ರೆ 25. 12² ಅಂದ್ರೆ 144. ಸೊ ಕೂಡ್ಸಿರ 169. ಆ ಸ್ಕ್ವೇರ್ ರೂಟ್ ಈ ಕಡೆ ಬಂದ್ರೆ ರೂಟ್ ಆಗ್ತಾ ಇದೆ. ಸೊ ಆನ್ಸರ್ ಏನ್ ಬರ್ತದೆ? 13 ಬರ್ತಾ ಇದೆ. ಎಲ್ಲ ಕೂಡ್ಸಿ ಬಿಡ್ರಿ ಈಗ. ಎಲ್ಲ ಅಂದ್ರೆ ಯಾವ? ಒಂದು 5, ಒಂದು 12, ಒಂದು 13, ದಟ್ ಈಸ್ 30 ಸೆಂಟಿಮೀಟರ್. ದಟ್ ಈಸ್ ರೈಟ್ ಆನ್ಸರ್. ಸರಿಯಾದ ಉತ್ತರ 30 ಸೆಂಟಿಮೀಟರ್. ಸ್ನೇಹಿತರೆ, ನೆನ್ಪಿಟ್ಕೋರಿ ಅಂತ ಹೇಳ್ತಾ. ಸೊ ಮುಂದಿನ ಪ್ರಶ್ನೆ, ಒಂದು ಸಂಖ್ಯೆಯ 5ನೇ 4ರಷ್ಟು. ಒಂದು ಸಂಖ್ಯೆಯ, ವೆರಿ ಇಂಟ್ರೆಸ್ಟಿಂಗ್, 5ನೇ 4ರಷ್ಟು. ಇದನ್ನ ಹೆಂಗ್ ಬರೋದ? ಒಂದು ಸಂಖ್ಯೆಯ 5ನೇ 4ರಷ್ಟು ಅಂದ್ರೆ ಹಿಂಗ್ ಬರ್ತದೆ. 4ರಷ್ಟು ಅದೇ ಸಂಖ್ಯೆಯ 4ನೇ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಇದು ಫಾರ್ಮ್ಯಾಟ್ ಬರ್ತದಂದ್ರೆ ನಿಮ್ಗೆ ಆನ್ಸರ್ ಸಿಕ್ ಬಿಡ್ತಾ ಇದೆ. ರೈಟ್. ಸೊ ನೋಡೋಣ. ಸೊ ಯಾವ ರೀತಿ ಬರೀಬೇಕಂದ್ರೆ 4x ಡಿವೈಡ್ ಬೈ ಏನಿತ್ತು? 5. ದಟ್ ಇಸ್ 3x ಡಿವೈಡ್ ಬೈ 4 ಪ್ಲಸ್ ಏನಿತ್ತು? 4. 3x/4 ಪ್ಲಸ್ 4. ಅದೇ ಸಂಖ್ಯೆ, ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, 4x ಡಿವೈಡ್ ಬೈ 5 ಇಂಟು ಮಾಡ್ರಿ. 4 4 16. LCM ತಗೋಬೇಕಂತ ಹೇಳ್ತಾ ಇದ್ದೀವಿ. ಡಿವೈಡ್ ಬೈ 4. 4 4 4 4 16x. 5 3 15x. 16 5 80. ಇದು ಈ ಕಡೆ ಬಂದ್ರೆ ಏನಾಗ್ತದೆ? ಮೈನಸ್ ಆಗ್ತದೆ. 16ದಾಗ 15 ಕಳೀರಿ. ಆನ್ಸರ್ ಏನ್ ಬಂತು? ದಟ್ ಈಸ್ x is equal to 80. ಎಸ್, ವೆರಿ ಗುಡ್, ಎಕ್ಸಾಕ್ಟ್ಲಿ ರೈಟ್. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? 80 ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಎಷ್ಟು ಬರ್ತಾ ಇದೆ? 80 ಬರ್ತಾ ಇದೆ. ರೈಟ್. ಸೊ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಪ್ರಶ್ನೆ, 14 ಸೆಂಟಿಮೀಟರ್ ಸುತ್ತಳತೆ. 14 ಸೆಂಟಿಮೀಟರ್ ಸುತ್ತಳತೆ ಇರತಕ್ಕಂತ ಒಂದು ಆಯತವನ್ನ ಒಬ್ಬ ವಿದ್ಯಾರ್ಥಿಗೆ ಕೇಳಿದರೆ ಇದು ಹೊಂದಿರುವ ಪ್ರಜ್ಞೆಯ ವಿಧ. ನೋಡಿ, ಅವ್ರು ಏನ್ ಹೇಳ್ತಾರೆ? ಪ್ರಶ್ನೆ ಕ್ಲಿಯರ್ ಆಗಿದೆ. ಒಂದು ಆಯತವನ್ನ ರಚಿಸಿ ಅಂತ ಇರೋದು. 14 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನ ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರುವ ಪ್ರಶ್ನೆ ಇದೆ. ಸಿಂಪಲ್ ಇದ್ರೆ ಇದು ಮಗು ರಚಿಸಿ ಅಂತ ಇದ್ರಲ್ಲ, ಒಂದು ಆಯತವನ್ನ ರಚಿಸಿ ಅಂದ್ಕೊಳ್ಳೆ. ಸೊ ದಟ್ ಇಸ್ ಓಪನ್ ಅಂತ ಕರೀತಾರೆ. ನೆನ್ಪಿಟ್ಕೋರಿ, ಓಪನ್ ಮೈಂಡ್ ಅಂತ ಕರೀತಾರೆ. ರೈಟ್. ಸೊ ಓಪನ್ ಮೈಂಡ್ ಅಥವಾ ಓಪನ್ ಎಂಡೆಡ್ ಕ್ವಶನ್ಸ್ ಅಂತ ಕರೀತಾ ಇದ್ದಾವೆ. ನೆಕ್ಸ್ಟ್, ವಿಚಾರಗಳ ನಡುವಿನ ವಿಕಾಸ ಅನ್ನೋದು ವಿಚಾರಗಳ ನಡುವಿನ ಸಹಸಂಬಂಧದ ಮೂಲಕ ವಿಷಯಾಂಕವನ್ನ ಅರ್ಥೈಸಿಕೊಳ್ಳಲು ಬೇಕಾಗ್ತಕ್ಕಂತ ಪ್ರಶ್ನೆ ಅದ. ಸೊ ಈ ಪ್ರಶ್ನೆ ಏನಾಗಿದೆ ಅಂದ್ರೆ ಸ್ವಲ್ಪ ರಾಂಗ್ ಆಗಿದೆ. ಸೊ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ, ನಾನು ಪ್ರಶ್ನೆ ಓದ್ತೀನಿ ನೋಡ್ರಿ. ಸೊ ಏನಿದೆ, ವಿಚಾರಗಳ ನಡುವಿನ ಸಹಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವಯಿಸುವ ಬೋಧನೆ ಯಾವಪ್ಪ ಅಂದ್ರೆ ನೋಡ್ಲ, ಸಹಸಂಬಂಧದ ಮೂಲಕ ವಿಷಯದ ಪರಿಕಲ್ಪನೆ ಮಾಡ್ತಾ ಇದೆ ಅಂದ್ರೆ ಸೊ ದಟ್ ಈಸ್ ಪರಿಕಲ್ಪನೆ ಆಗಿರ್ತಾ ಇದೆ. ಸೊ ಸರಿಯಾದ ಉತ್ತರ ಏನಾಗಿರ್ತದೆ? ಪರಿಕಲ್ಪನೆ ರೈಟ್ ಆಗಿರ್ತಾ ಇದೆ. ನೆಕ್ಸ್ಟ್, ತಿಳಿದಿರುವುದರಿಂದ ತಿಳಿಯದ ಕಡೆಗೆ ಹೋಗೋದಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿದೆ. ಸೊ ದಟ್ ಈಸ್ ಅನುಗಮನ ಪದ್ಧತಿ ಅಂತ ಕರಿತಾ ಇದ್ದೇವೆ. ಯಾವ್ದಂದ್ರೆ ಅನುಗಮನ ಪದ್ಧತಿ. ಸೊ ದಟ್ ಈಸ್
ನೋಡಿ, ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆಗೆ ಹೋಗೋದು ದಟ್ ಇಸ್ ಅನುಗಮನ ಪದ್ಧತಿ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 5 ಹಂತದ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಸರಿಸತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಉಪಯುಕ್ತ ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ ಯಾವುದು? ಸಿಂಪಲ್. ಸಂವಹನ ಮಾಡ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಏನಂದ್ರೆ ವಿಚಾರ ನಡೀತಾ ಇದೆ ಶಿಕ್ಷಕರ ನಡುವೆ. ಸೊ ದಟ್ ಇಸ್ ವಿವರಿಸುವ ಹಂತ ಅಂತ ನಾವು ಕರಿತಾ ಇದ್ದೇವೆ. 5 ಬಗ್ಗೆ ಆಲ್ರೆಡಿ ನೋಡಿ ಮೆಥಡಾಲಜಿ ಕ್ವಶನ್ಸ್ ಗಳು ಬಂದಾವೆ, ಮತ್ತ ಗಣಿತ ಕ್ವಶನ್ಸ್ ಸಹಿತ ಬಂದಿದ್ದಾರೆ. ಖುಷಿ ಆಗ್ತದೆ. ಅಷ್ಟೆಲ್ಲ ವಿಜ್ಞಾನ ಸಹಿತ ಬಂದಿದ್ದಾವೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ವಿಜ್ಞಾನ ಸಹಿತ ಚರ್ಚೆ ಮಾಡ್ತಾ ಇದ್ದೇವೆ. ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಮೌಲ್ಯಾಂಕನದ ಸಾಧನೆ ಯಾವ್ದಪ್ಪ ಅಂತ ಕೇಳಿದ್ರೆ ನೋಡಿ, ಪ್ರಾಥಮಿಕ ಗಣಿತದಲ್ಲಿ ಮೇನ್ ಮಗುವಿಗೆ ಭಾಷಾ ಬೆಳವಣಿಗೆ ಆಗಬೇಕು, ನೆನ್ಪಿಟ್ಕೋರಿ. ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿನ ಮೌಲ್ಯಾಂಕನದ ಸಾಧನೆ ಯಾವ್ದಪ್ಪ ಅಂತ ಕೇಳಿದ್ರ ಸೊ ಮಗುವಿನಲ್ಲಿ ಆಗ್ತಕ್ಕಂತ ಒಂದು ಭಾಷಾ ಬೆಳವಣಿಗೆ ಅಂತ ನಾವು ಕರಿತಾ ಇದ್ದಾವೆ. ಸೊ ಇಷ್ಟೇನಪ್ಪ ಆತರ ವೆರೈಟಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಎಲ್ಲಿಯೂ ಬಂದಿಲ್ಲಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲವೂ ಸಹಿತ ನಮ್ಮ ಒಂದು ಸೂಪರ್ ಟಿ ಪುಸ್ತಕ ನಮ್ಮ ಕ್ಲಾಸ್ ನಿಂದ ಬಂದಿರತಕ್ಕಂಥದ್ದು ಖುಷಿ ವಿಚಾರ. ಸಾಕಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗ್ತಿರ್ತ ಅನ್ಕೊಂಡಿದ್ದೀನಿ. ಮುಂದಿನ ಪರೀಕ್ಷೆಗೆ ಸಿದ್ಧರಾಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಪರೀಕ್ಷೆ ಕೀ ಆನ್ಸರ್ ಮುಂದಿನ ಭಾಗದಲ್ಲಿ ನೋಡೋಣ ಸ್ನೇಹಿತರೆ. ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಎಲ್ಲವೂ ಸಹಿತ ಪರ್ಫೆಕ್ಟ್ ವಿತ್ ಎಕ್ಸ್ಪ್ಲನೇಷನ್ ಇದೆ. ಸೊ ಡೋಂಟ್ ವರಿ ಅಂತ ಹೇಳ್ತಾ ಚೆನ್ನಾಗಿ ಸ್ಟಡಿ ಮಾಡ್ತಾ ಇರಿ. ಒಳ್ಳೇದಾಗಲಿ, ಶುಭ ದಿನ. ಥ್ಯಾಂಕ್ ಯು ಒನ್ ಅಂಡ್ ಆಲ್.